ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇವೆ. ಇವತ್ತು ನಾವು ಮಾಡೋಕ್ಕೆ ಹೊರಟಿರೋ ರೆಸಿಪಿ ಬಂದು ಒಂದು ಪ್ರೋಟೀನ್ ಲಡ್ಡು. ಪ್ರತಿದಿನ ಈ ಲಡ್ಡುನ ನೀವು ಒಂದು ತಿಂದರೆ ಸಾಕು, ನಿಮ್ಮಲ್ಲಾಗ ಚೇಂಜಸ್ನ ನೀವೇ ನೋಡ್ತೀರಾ. ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕಾಗತ್ತೆ ಅಂತ ನೋಡೋಣ. ಡೇಟ್ಸ್ ಖರ್ಜೂರ 1 ಕಪ್ಪಷ್ಟು, ಪಂಪ್ಕಿನ್ ಸೀಡ್ಸ್ ಅರ್ಧ ಕಪ್ಪಷ್ಟು, ವಾಟರ್ ಮೆಲನ್ ಸೀಡ್ಸ್ ಅರ್ಧ ಕಪ್ಪಷ್ಟು, ಸನ್ಫ್ಲವರ್ ಸೀಡ್ಸ್ ಅರ್ಧ ಕಪ್ಪಷ್ಟು, ಬಾದಾಮಿ 1 ಕಪ್ಪಷ್ಟು, ಗೋಡಂಬಿ 15ರಿಂದ 20, ಡ್ರೈಡ್ ಏಪ್ರಿಕಾಟ್ಸ್ ಒಂದು 15, ಒಣದ್ರಾಕ್ಷಿ ಡ್ರೈ ಗ್ರೇಪ್ಸ್, ಅಂಜೂರ 5ರಿಂದ 6 ಹಾಗೂ 3 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್. ಮೊದಲನೇದಾಗಿ ಒಂದು ಪಾತ್ರೆಗೆ ಬಾದಾಮಿ ಹಾಗೂ ಗೋಡಂಬಿ ಹಾಕಿ ಅದನ್ನು ಒಂದು 5 ನಿಮಿಷ ಹುರ್ಕೋಬೇಕಾಗತ್ತೆ. ನಾವು ಪ್ರತಿದಿನ ಬಾದಾಮಿ ತಿನ್ನೋದ್ರಿಂದ ನಮ್ಮ ಬ್ರೈನ್ ಫಂಕ್ಷನ್ನು ತುಂಬಾ ಚೆನ್ನಾಗಿರುತ್ತೆ ಹಾಗೂ ನಮ್ಮ ಬೋನ್ಸ್ ಎಲ್ಲ ತುಂಬಾ ಸ್ಟ್ರೆಂತ್ ಆಗಿರುತ್ತೆ. ಹಾಗೆ ನಿಮ್ಮ ಸ್ಕಿನ್ನಿಗೂ ತುಂಬ ಒಳ್ಳೆಯದು. ಗೋಡಂಬಿ ಕೂಡ ತುಂಬಾ ಇಂಪಾರ್ಟೆಂಟು, ನಿಮ್ಮ ಹಾರ್ಟ್ಗೆ ತುಂಬಾ ಒಳ್ಳೆಯದು. ಇದು ಒಳ್ಳೆ ಹೆಲ್ದಿ ಫ್ಯಾಟು. ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಗೋಡಂಬಿ. ನೀವೇನಾದರೂ ವೆಯ್ಟ್ ಗೇನ್ ಏನಾದರೂ ಮಾಡ್ತಿದ್ದೀರಾ ಅಂದರೆ ಇನ್ನೊಂದು ಸ್ವಲ್ಪ ನಾನು ಏನು ತೋರಿಸಿದ್ದೀನೋ ಪ್ರಮಾಣದಲ್ಲಿ ಅದರ 1:2 ಹಾಕೊಳ್ಳಿ. ನಂತರ ಅದೇ ಪಾತ್ರೆಗೆ ಸನ್ಫ್ಲವರ್ ಸೀಡ್ಸು ಹಾಗೂ ವಾಟರ್ ಮೆಲನ್ ಸೀಡ್ಸ್, ನಂತರ ಪಂಪ್ಕಿನ್ ಸೀಡ್ಸ್, ಈ ಮೂರನ್ನು ಒಂದು 5 ನಿಮಿಷ ಹುರ್ಕೋಬೇಕಾಗತ್ತೆ. ಪಂಪ್ಕಿನ್ ಸೀಡ್ ಬಗ್ಗೆ ಹೇಳಬೇಕಂದ್ರೆ ವಿಚ್ ಇಸ್ ಹೈ ಇನ್ ಮ್ಯಾಗ್ನೀಸಿಯಮ್ ಆ್ಯಂಡ್ ಜಿಂಕ್. ಮ್ಯಾಗ್ನೀಸಿಯಮ್ ನಿಮ್ಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಮಸಲ್ಸ್ ರಿಲ್ಯಾಕ್ಸೇಷನ್ ಹಾಗೂ ಬೋನ್ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟು. ಇನ್ನು ಜಿಂಕ್ ಅಂತ ವಿಷಯಕ್ಕೆ ಬಂದಾಗ ನಿಮ್ಮ ಇಮ್ಯುನಿಟಿ ಬೂಸ್ಟ್ನ ಇನ್ಕ್ರೀಸ್ ಮಾಡುತ್ತೆ. ನಿಮ್ಗೇನಾದರೂ ಗಾಯ ಆಗಿದ್ರೆ ಅದನ್ನ ವಾಸಿ ಮಾಡೋಕ್ಕೆ ಹೀಲ್ ಮಾಡುತ್ತೆ. ಸೊ ನಿಮ್ಮ ಸ್ಕಿನ್ ಹೆಲ್ತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಸನ್ಫ್ಲವರ್ ಸೀಡ್ಸು, ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ನಿಮ್ಮ ಕೂದಲು ತುಂಬಾ ಶೈನಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಈಸ್ ವಾಟರ್ ಮೆಲನ್ ಸೀಡ್ಸ್. ಇಟ್ಸ್ ಪ್ಯಾಕ್ಡ್ ವಿತ್ ಪ್ರೋಟೀನ್. ಇದು ನಿಮ್ಮ ಮಸಲ್ಸ್ಗೆ ತುಂಬಾ ಒಳ್ಳೆಯದು ಹಾಗೂ ನಿಮ್ಮ ಹಾರ್ಟ್ಗೂ ಕೂಡ ತುಂಬಾ ಒಳ್ಳೆಯದು. ಇಲ್ಲಿ ನಾವು 3 ಟೇಬಲ್ ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ನ ಹುರ್ಕೋಬೇಕಾಗತ್ತೆ. ಇದನ್ನು ಸರಿಸುಮಾರು 1 ನಿಮಿಷ ಹುರ್ಕೊಂಡ್ರೆ ಸಾಕು. ಸೊ ಚಿಯಾ ಸೀಡ್ಸ್ ನಿಮ್ಮೆಲ್ರಿಗೂ ಇದರ ಹೆಲ್ತ್ ಬೆನಿಫಿಟ್ಟು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇಟ್ಸ್ ಒಮೆಗಾ 3 ವಿಚ್ ಇಸ್ ಫೈಬರ್ ಆ್ಯಂಡ್ ಪ್ರೋಟೀನ್. ಇದನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಬಾಡಿ ಫುಲ್ಲು ಹೈಡ್ರೇಟ್ ಆಗಿರುತ್ತೆ. ನಂತರ ಒಂದು ಪಾತ್ರೆಗೆ 4 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಜೂರನ ಒಂದು 2 ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಎಸ್, ಅಂಜೂರ ಕೂಡ ನಿಮ್ಮ ಹೆಲ್ತ್ ಬೆನಿಫಿಟ್ಗೆ ತುಂಬಾ ಉಪಯೋಗಕರ ಆಗುತ್ತೆ. ಇಟ್ ಪ್ರಮೋಟ್ಸ್ ಎ ಗ್ಲೋಯಿಂಗ್ ಸ್ಕಿನ್. ನಂತರ ಅರ್ಧ ಬೌಲಷ್ಟು ಆಪ್ರಿಕಾಟ್ ವಿಚ್ ಇಸ್ ರಿಚ್ ಇನ್ ವಿಟಮಿನ್ ಎ ಆ್ಯಂಡ್ ಸಿ. ನಿಮ್ಮ ಕಣ್ಣು ದೃಷ್ಟಿಗೆ ತುಂಬಾ ಒಳ್ಳೆಯದು ಈ ಹಣ್ಣು. ನಂತರ ಒಂದು ದೊಡ್ಡ ಬೌಲ್ ಆಗೋಷ್ಟು ಡೇಟ್ಸ್. ನಾವಿಲ್ಲಿ ಅಪ್ರಾಕ್ಸಿಮೇಟ್ಲಿ ಯೂಸ್ ಮಾಡ್ತಿರೋದು ಒಂದು 250 to 300 ಗ್ರಾಮ್ಸ್ ಆಫ್ ಡೇಟ್ಸ್ ಯೂಸ್ ಮಾಡ್ತಿರ್ಬೋದು. ನಂತರ ಒಂದು ಬೌಲಷ್ಟು ಒಣದ್ರಾಕ್ಷಿ ಡ್ರೈ ಗ್ರೇಪ್ಸ್. ನಂತರ ಇದನ್ನು 5ರಿಂದ 8 ನಿಮಿಷ ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಡೇಟ್ಸ್ ಹಾಗೂ ಒಣದ್ರಾಕ್ಷಿ ಇದರಲ್ಲಿ ನ್ಯಾಚುರಲ್ ಸ್ವೀಟ್ಸ್ ಇರೋದ್ರಿಂದ ನಮ್ಮ ಎನರ್ಜಿ ಲೆವೆಲ್ ತುಂಬಾ ಚೆನ್ನಾಗಿರುತ್ತೆ. ನೀವಿಲ್ಲಿ ನೋಡ್ತಿರೋ ಹಾಗೆ ಈ ಡೇಟ್ಸ್ ಮತ್ತು ನಟ್ಸ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಒನ್ಸ್ ಇದು 10ರಿಂದ 15 ನಿಮಿಷ ಕೂಲ್ ಆಗಿದ ತಕ್ಷಣ ಇದನ್ನ ಮಿಕ್ಸಿಗೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಸೊ ಬನ್ನಿ ತೋರಿಸ್ತೀವಿ ಹೇಗೆ ಮಾಡೋದು ಅಂತ. ಸೊ ನಾವಿಲ್ಲಿ ಮಿಕ್ಸಿ ಜಾರ್ಗೆ ಎಲ್ಲ ಡೇಟ್ಸ್ನೆಲ್ಲ ಹಾಕಿ ಇಟ್ಕೊಂಡಿದ್ದೀವಿ. ಇದನ್ನು ತುಂಬ ಸ್ಮೂತಾಗಿ ಪೌಡ್ರ್ ಮಾಡೋದು ಬೇಡ, ಲೈಟಾಗಿ 1 ರೌಂಡ್ ತಿರುಗಿಸ್ರೆ ಆಯ್ತು. ಇಲ್ಲಿ ನೋಡ್ತಿರೋ ಹಾಗೆ ಸ್ವಲ್ಪ ತಿರುಗಿಸ್ರೆ ಸಾಕು, ಕಂಪ್ಲೀಟಾಗಿ ಪೌಡ್ರ್ ಆಗೋದು ಬೇಡ. ಈ ಥರ ತರಿಯಾಗಿ ಸಿಕ್ಕರೆ ಸಾಕು. ಮತ್ತು ಇದನ್ನು ಅಷ್ಟೇ, ಇದನ್ನು 1 ರೌಂಡ್ ಲೈಟಾಗಿ ತಿರುಗಿಸ್ಕೊಂಡ್ರೆ ಆಯಿತು. ನೀವಿಲ್ಲಿ ನೋಡ್ತಿರೋ ಹಾಗೆ ಈ ಪೌಡರ್ ನೋಡ್ತಿದ್ರೆ ಅವಾಗ ಏನು ರುಬ್ಕೊಂಡ್ವಿ ತರಿಯಾಗಿ, ಅದ್ರ ಮೇಲೆ ನಾವು ಡೇಟ್ಸ್ನ, ಅಂಜೂರನ, ದ್ರಾಕ್ಷಿನ ಹುರ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಇದನ್ನು ಹಾಕೋಬೇಕು. ಇದನ್ನು ಹೇಗೆ ಉಂಡೆ ಕಟ್ಟೋದು ಕಲಿಸೋದು ಹೇಗೆ ಅಂತ ಹೇಳ್ತೀನಿ. ಇದನ್ನ ಕಂಪ್ಲೀಟಾಗೆ ಕಲಿಸ್ಕೋಬಾರ್ದು. ಇದನ್ನು ಸ್ವಲ್ಪನೇ ಆ ಅಂಜೂರನ, ಡೇಟ್ಸ್ನ ಸ್ವಲ್ಪನೇ ತೊಗೊಂಡು ಈ ಥರ ಡಿಪ್ ಮಾಡಬೇಕು ಆ ಪೌಡರ್ಗೆ. ಸೊ ಡಿಪ್ ಮಾಡಿ ಲಾಡುನ ಕಲಿಸ್ತಾ ಬರಬೇಕಾಗತ್ತೆ. ಇಲ್ಲಿ ನೋಡ್ತಿರೋ ಹಾಗೆ ಈ ಥರ ಕಲಿಸ್ತಾ ಬರಬೇಕಾಗತ್ತೆ ಒಂದೊಂದೇ ಲಾಡುಗಳನ್ನ. ಈ ಎಪಿಸೋಡ್ ಮೂಲಕ ನಾನು ಪ್ರತಿ ವಿಡಿಯೋಲಿ ನಾನು ಬರೆದಿರೋವಂಥ ಒಂದು ಕವಿತೆ ಆಗಲಿ ಕವನ ಆಗಲಿ ಹೇಳ್ತಾ ಬರ್ತೀನಿ. ರೈತ ಕಂಡ ಕನಸು ಭೂಮಿಯಲ್ಲಿ ಅಡಗಿತ್ತು, ನನ್ನ ಹಾಗೂ ನಿಮ್ಮ ಶಕ್ತಿ ನಮ್ಮ ಮನೆಯ ಅಡಿಗೆ ಮನೆಯಲ್ಲಿ ಕಂಡಿತ್ತು. ನಾ ಬೆಂದು ನಿನ್ನ ಕೈಯ ತಟ್ಟೆಯಲ್ಲಿ ಕೂತಿದ್ದಾಯ್ತು, ನಿನ್ನ ಫೋನಲ್ಲಿ ನನ್ನನ್ನು ಕ್ಲಿಕ್ ಮಾಡಿ ಸ್ಟೇಟಸ್ ಹಾಕಿದ್ದೂ ಆಯ್ತು.
ತಿನ್ನುವ ಮುನ್ನವೂ ನನ್ನನ್ನು ನೋಡಬಾರದೆ. ನಾವು ಮಾಡುವ ಸಣ್ಣ ಬದಲಾವಣೆ ನಮ್ಮ ದೇಹ ಹೇಳುತ್ತೆ ನೀನು ಯಾರು ಅಂತ. ಲಿಸನ್ your body and understand what it needs. Every small changes you make lead a healthy you. Your body speaks a universal language. It's a fitness. Until unless ಮುಂದಿನ ವಿಡಿಯೋ ಸಿಗೋಣ. Thanks for watching. Stay active, stay strong. Bye bye.